ರಾತ್ರಿ ಇಡೀ ಕಾಳೇನಹಳ್ಳಿಯಲ್ಲಿ ಯಾರೂ ನಿದ್ರಿಸಲಿಲ್ಲ. ಗೌಡನ ನೆಂಟರಿಗೆ ಸುದ್ದಿ ಮುಟ್ಟಿಸಿ ಮಣ್ಣು ಮಾಡಲು ಕರೆತರಲು ಜನಗಳು ರಾತ್ರೋರಾತ್ರಿ ಹೋದರು. ಗೌಡ, ಲಕ್ಕವ್ವ ಮತ್ತು ತಾಯವ್ವ ಮೂವರು ಹೆಣದ ಸುತ್ತ ಕುಳಿತು ಒಂದೇ ಸಮನೆ ಅಳುತ್ತಿದ್ದರು. 3 ವರ್ಷ ವಯಸ್ಸಾಗಿದ್ದ ಮಗು ಮಾತ್ರ ವಿಷಯವು ಅರ್ಧಂಬರ್ಧ ತಿಳಿದರೂ ಸ್ವಲ್ಪ ಹೊತ್ತು ಅತ್ತು ಅನಂತರ ಹಾಗೆಯೇ ತಾಯಿಯ ತೊಡೆ ಮೇಲೆ ಮಲಗಿ ನಿದ್ರೆ ಹೋಯಿತು. ಬೆಳಗ್ಗೆ ಸ್ವಾಮಿ 2 ಆಳುದ್ದ ಏರುವುದರ ಒಳಗೆ ದೂರದ ಊರುಗಳ ನೆಂಟರೂ ಬಂದರು. ಹೆಣವನ್ನ ಹೆಚ್ಚು ಹೊತ್ತು ಬಿಡುವಂತಿರಲಿಲ್ಲ. ಮಾಂಸಖಂಡಗಳೆಲ್ಲ ಕಿತ್ತು ಹೋಗಿದ್ದ ಅದು ಇನ್ನು ಸಾವಕಾಶ ಮಾಡಿದ್ದರೆ ನಾರಲು ಶುರುವಾಗುತ್ತಿತ್ತು. ಬಿದಿರಿನ ಚಟ್ಟದ ಮೇಲೆ ಮಲಗಿಸಿಕೊಂಡು ಹೋಗಿ 4 ಆಳುದ್ದ ಹೊತ್ತಿನ ಒಳಗೆ ಗೌಡನ ದೊಡ್ಡ ಗೋಮಾಳದ ಮಧ್ಯದಲ್ಲಿ ಮಣ್ಣು ಮಾಡಿ ಬಂದರು. ಮನೆಗೆ ಬಂದ ಮೇಲೆ ಗೌಡ ಒಂದು ಮೂಲೆಯಲ್ಲಿ ಮಲಗಿಬಿಟ್ಟ. ಲಕ್ಕವ್ವ, ತಾಯವ್ವ ಇನ್ನೊಂದು ಕಡೆ ಉರುಳಿಕೊಂಡರು. ಯಾರು ಎಷ್ಟು ಹೇಳಿದರೂ ಯಾರೂ ಬಾಯಿಗೆ ಒಂದು ಹನಿ ನೀರನ್ನೂ ಬಿಟ್ಟುಕೊಳ್ಳಲಿಲ್ಲ. ಅಕ್ಕಪಕ್ಕದ ಜನಗಳು ಮಗುವನ್ನ ತಮ್ಮ ಮನೆಗೆ ಕರೆದುಕೊಂಡು ಹೋಗಿದ್ದರು. ಊರಿಗೆ ಯಜಮಾನ, ಜೈಮಿನಿ ಓದಿದ ಹಿರೀಕ, ಯಾರಿಗೆ ಕಷ್ಟ ಸುಖವಾದರೂ ಹೋಗಿ ವಿವೇಕ ಹೇಳುವ ಗೌಡ, ಅವನೇ ಹೀಗೆ ಮಲಗಿಬಿಟ್ಟರೆ ಅವನಿಗೆ ಹಿಡಿಯುವಂತೆ ಸಮಾಧಾನ ಹೇಳುವವರು ಯಾರು? ಚಿನ್ನಯ್ಯ ಹತ್ತಿರ ಬಂದು, ದೇವ್ರಿಚ್ಛೆ ಹಿಂಗಿತ್ತು ಕಾಳಿಂಗಣ್ಣ, ನೀನು ಅಳಬೇಡ ಎಂದರೆ ಅವನು, ಅದ್ಯಾವ ನನ್ನ ಮಗ ದೇವ್ರು, ಅವನು ಇಚ್ಛೆ ಅಂತೆ, ಸೂಳೆ ಮಗನು ಹುಚ್ಚೆ, ನನ್ನ ಮಗ ಸಾಯ್ಬೇಕು ಅಂತ ಇಚ್ಛೆ ಮಾಡಕ್ಕೆ ಅವನಿಗೇನು ತಿಂದಿದ್ದು ಹೆಚ್ಚಾಗಿತ್ತೇನಲ್ಲ ಎಂದು ರೇಗಿಬಿಟ್ಟ. ದೇವರ ಮಾತು ಯಾವ ಪ್ರಯೋಜನಕ್ಕೂ ಬರಲಿಲ್ಲ. ಕರ್ಮ ಪೂರ್ವಾಜಿತಗಳ ಮಾತು ಕೆಲಸ ಮಾಡಲಿಲ್ಲ. ಈ ವಿಷಯದಲ್ಲಿ ಕಾಳಿಂಗಗೌಡನ ಜೊತೆ ಮಾತನಾಡುವಷ್ಟು ತಿಳುವಳಿಕೆ ಅವರಲ್ಲಿ ಯಾರಿಗೂ ಇಲ್ಲ. ಆ ಸಂಜೆ ಸ್ವಾಮಿ ಮುಳುಗಲು ಇನ್ನೂ 2 ಗಳಿಗೆ ಇರುವಾಗ ಅಗ್ರಹಾರದ ನರಸಿಂಹ ಜೋಯಿಸರು ಬಂದರು. ಬೇರೆ ಒಂದು ಹಳ್ಳಿಗೆ ದಾನಕ್ಕೆ ಹೋಗಿದ್ದ ಅವರು ತಮ್ಮ ಮನೆಗೆ ಹಿಂತಿರುಗಿದಾಗ ಮಧ್ಯಾಹ್ನ ಕಳೆದಿತ್ತು. ಬಂದ ತಕ್ಷಣ ಕಾಳಿಂಗಗೌಡನ ಮಗನನ್ನು ಕಿರುಬಾತಿಂದ ಸಂಗತಿಯನ್ನು ಅವರ ಹೆಂಡತಿ ಹೇಳಿದಳು. ಜೋಯಿಸರು ಬೇಗ ಸ್ನಾನ ಮಾಡಿದರೂ ಹೊಟ್ಟೆಗೆ ಏನೂ ತಿನ್ನಲಾರದಾದರು. ಅವರ ಮತ್ತು ಕಾಳಿಂಗಗೌಡನ ಮನೆಗಳಲ್ಲಿ ತಲೆಮಾರುಗಳಿಂದ ಬಂದ ವಿಶ್ವಾಸವಿತ್ತು. ಆ ವಿಶ್ವಾಸ ಈ ತಲೆಮಾರಿನ ಇವರಿಬ್ಬರಲ್ಲಿಯೂ ಜೀವಂತವಾಗಿದೆ. ಒಂದು ಪಂಚಪಾತ್ರೆ ಗಂಗೋದಕ ಕುಡಿದು 2 ಮೈಲಿಯ ಹಾದಿಯನ್ನು ಓಡಿಕೊಂಡೇ ಮುಗಿಸಿ ಜೋಯಿಸರು ಮನೆಗೆ ಬಂದಾಗಲೂ ಗೌಡ ಮಲಗಿದ್ದ. ಆದರೆ ಜೋಯಿಸರು ಬಂದದ್ದನ್ನು ನೋಡಿದ ಅವನು ಮಲಗಿದ್ದಲ್ಲಿಯೇ ಎದ್ದು ಕೂತ. ಮನೆಯಲ್ಲಿ ತುಂಬಿದ್ದವರ ಪೈಕಿ ಒಬ್ಬನು ಒಂದು ಮಣೆಯನ್ನು ತಂದರೂ, ಇರ್ಲಿ ಬಿಡ್ತಮ್ಮಯ್ಯ ಎಂದು ಹೇಳಿ ಜೋಯಿಸರು ನೆಲದ ಮೇಲೆಯೇ ಕುಳಿತರು. ಗೌಡ ಮಾತ್ರ ಮಾತನಾಡಲಿಲ್ಲ. ಗೌಡತಿ ಜೋಯಿಸರ ಹತ್ತಿರಕ್ಕೆ ಬಂದು ತನ್ನ ಅದೃಷ್ಟ ಹೇಳಿಕೊಂಡು ಗಟ್ಟಿಯಾಗಿ ಅಳಲು ಶುರು ಮಾಡಿದಳು. ಸೊಸೆ ತಾಯವ್ವನಿಗೆ ಜೋರಾಗಿ ಅಳಲು ನಾಲಿಗೆ ಇಲ್ಲ. ಆದರೆ ಅವಳ ಮುಖವು ಅತ್ತು ಒಂದು ಮಾಂಸದ ಮುದ್ದೆಯಾಗಿತ್ತು. ಏನಪ್ಪ ಸಮಾಚಾರ ಎಂದು ಜೋಯಿಸರು ಕೊಟ್ಟಿಗೆ ಮನೆಯ ಚಿನ್ನಯ್ಯನನ್ನ ಕೇಳಿದರು. ಚಿನ್ನಯ್ಯ ನಿನ್ನೆಯಿಂದ ನಡೆದುದನ್ನು ಕಣ್ಣಿಗೆ ಕಟ್ಟುವಂತೆ ಹೇಳಿದುದಲ್ಲದೆ ಬೆಳಗಿನಿಂದ ಇವರನ್ನು ಸಮಾಧಾನಪಡಿಸಲು ತಾನು ಪ್ರಯತ್ನಿಸುತ್ತಿರುವುದನ್ನು ವಿವರಿಸಿದ. ಅರ್ಧ ಗಳಿಗೆ ತಲೆ ಬಗ್ಗಿಸಿ ಕೂತಿದ್ದ ಜೋಯಿಸರು ಏನೋ ಯೋಚಿಸುತ್ತಿದ್ದರು. ಅನಂತರ ಕೇಳಿದರು, ಆ ಏಟ್ ಬಿದ್ದ ಹಸುವಿನ ಸ್ಥಿತಿ ಹೇಗಿದೆ? ಅದ್ನ್ಯಾರು ಸ್ವಾಮಿ ನೋಡಿದವರು ಎಂದು ಚಿನ್ನಯ್ಯ ಹೇಳಿದ. ಬಾ ನಾವು ನೋಡೋಣ ಎಂದು ಎದ್ದು ಅವರು ಹಿಂಭಾಗದ ದೊಡ್ಡಿಗೆ ಹೋದರು. ಚಿನ್ನಯ್ಯ ಅವರನ್ನು ಅನುಸರಿಸಿದ. ಆ ದಿನ ದನಗಳನ್ನು ಯಾರೂ ಮೇಲೂ ಹೊಡೆದಿರಲಿಲ್ಲ. ಆಳುಗಳು ಅವುಗಳ ಗೊಂತಿಗೆ ಒಂದಿಷ್ಟು ಒಣ ಹುಲ್ಲು ಹಾಕಿ ಬಾನಿಗೆ ಬಾವಿಯ ನೀರು ತುಂಬಿದ್ದರು. ನಿನ್ನೆ ಕಿರುಬದ ಪಂಜರದ ಏಟನ್ನು ತಿಂದ ಹಸುವು ಮಂಕು ಬಳಿದಂತೆ ನಿಂತಿತ್ತು. ಪಂಜರದ ಉಗುರು ನಾಟಿ ರಕ್ತ ಸುರಿದ ಜಾಗಗಳು ಊದಿಕೊಂಡಿದ್ದವು. ಅದು ನಿನ್ನೆಯಿಂದ ಒಂದು ಕಡ್ಡಿ ಹುಲ್ಲು ಮುಟ್ಟಿರಲಿಲ್ಲ, ಒಂದು ಹನಿ ನೀರು ಮೂಸಿರಲಿಲ್ಲ. ಅದ್ರ ಕರ ಹತ್ರಕ್ಕೆ ಬಂದರೆ ಬಡಬಡ ಅಂತ ಒದಿತೈತೆ, ಯಾವತ್ತೂ ಯಾರನ್ನೂ ಒದ್ದದ್ದೇ ಇಲ್ಲ ಎಂದು ಮನೆಯ ಆಳು ಹೇಳಿದ. ಜೋಯಿಸರು ಹತ್ತಿರ ಹೋದರೆ ತಿವಿಯುವಂತೆ ಅದು ಸಿರ್ರೆಂದಿತ್ತು. ಆದರೆ ಅವರು ಸ್ವಲ್ಪ ದೂರ ನಿಂತ ಕೂಡಲೇ ತನ್ನ ಮಂಕು ಬಳೆದ ಮುಖವನ್ನು ಕೆಳಗೆ ಮಾಡಿಕೊಂಡಿತು. ಭಯ ಬಡ್ಕೊಂಡೈತೆ ಕಣ್ರಯ್ಯ, ಚಿನ್ನಯ್ಯ ಅರ್ಥ ಮಾಡಿದ. ಜೋಯಿಸರು ಒಳಗೆ ಬಂದು ಗೌಡನಿಗೆ ಹೇಳಿದರು. ಗೌಡಯ್ಯ, ಹಿಂದ್ಗಡೆ ಬಂದು ಹಸುನ್ ಕಣ್ಣಲ್ಲಿ ನೋಡು, ಅದ್ರ ಮುಖದ ಮೇಲೆ ಉಗುರು ಊರಿದೆ. ಆ ಜಾಗದಲ್ಲಿ ನಂಜಾಗಿದೆಯೋ ಏನಾಗಿದೆಯೋ ನೀನೇ ನೋಡು ಬಾ, ಮತ್ತಾರಿಗೂ ತಿಳಿಯಲ್ಲ. ಅದೇನಾದ್ರೆ ಇನ್ನು ನಂಗೇನಾಗ್ಬೇಕು ಬಿಡಪ್ಪ. ಕಾಳಿಂಗಗೌಡ ಕಣ್ಣನ್ನು ಒರೆಸಿಕೊಂಡ. ನೀನು ಹಿಂಗನ್ಬೋದೆ ಗೌಡಯ್ಯ? ದನಗಳ ಕಾಯಿಲೆ ನಿನ್ನಾಗೆ ಇನ್ಯಾರಿಗೆ ತಾನೇ ಸರಿಯಾಗಿ ತಿಳಿಯುತ್ತೆ?
ಮಗನಂತೂ ಹೋದ. ಇನ್ನು ಮನೆಯಲ್ಲಿ ಔಷಧೋಪಚಾರ ಇಲ್ಲದೆ ಗೋಮಾತೆ ನೀನೇ ಸಾಯಿಸ್ತೀಯಾ? ಆ ಪಾಪನೂ ಬಡಿಬೇಕೆ ಮನೆಗೆ ಎಂದು ಹೇಳಿದ. ಅವರು ಲಕ್ಕವನ ಕಡೆ ತಿರುಗಿ, ಗೌಡಮ್ಮ ಎದ್ದು ದೊಡ್ಡಿಗೆ ಬಂದು ನೋಡು. ಯಜಮಾಂತಿ, ನೀನಾದರೂ ಬೆಳಗಿಂದ ಹಸುನ ನೋಡಬಾರ್ದಾಗಿತ್ತೇ? ಅಷ್ಟರಲ್ಲಿ ಗೌಡನೇ ಮೇಲೆ ಎದ್ದ. ಜೋಯಿಸರು ಅವನ ಹಿಂದೆ ಹೋದರು. ಗೌಡತಿಯೂ ಬಂದಳು. ಹಿಂದೆ ಬಂದರೆ ಯಾರನ್ನು ಒದೆಯದೆ ಮುಂದೆ ಬಂದರೆ ಎಂದು ಹಾಯದ ಹಸುವು ಈಗ ಗೌಡಯ್ಯನನ್ನು ಹಾಯಲು ತಲೆ ಅಲ್ಲಾಡಿಸಿತು. ಆದರೆ ಅವನು ಮೂಗುದಾರ ಹಿಡಿದುಕೊಂಡು ಅದರ ಮುಖವನ್ನು ಪರೀಕ್ಷಿಸಿ ನೋಡಿದ. ಅವನೇ ಜೋಯಿಸರಿಗೆ, ನಂಜಾಗೈತೆ ಕಣಪ್ಪ, ತ್ವಾಟದ ತಾವಕ್ಕೆ ಹೋಗಿ ಮೂಲಿಕೆ ತರಬೇಕು ಎಂದ. ಯಾರನ್ನಾದರೂ ಕಳಿಸು. ಯಾರಿಗೂ ಗೊತ್ತಿಲ್ಲ, ನಾನೇ ಹೋಗಬೇಕು. ಓಡಿಯಲ್ಲೇ ಹೋಗಿ ತತ್ತೀನಿ, ನೀನು ಮನೇಲೇ ಇರು ಎಂದು ಹೇಳಿದ ಗೌಡಯ್ಯ ದೊಡ್ಡಿಯ ಹಿಂಬಾಗಿಲಿನಿಂದ ಬೇಗ ಬೇಗ ಹೋಗಿಬಿಟ್ಟ. ಗೌಡಮ್ಮನಿಗೆ ಸಮಾಧಾನ ಹೇಳಿಕೊಂಡು ಜೋಯಿಸರು ಒಳಗೆ ಬಂದರು. ಕಾಳಿಂಗಣ್ಣ ಒಬ್ಬನೇ ಊರ ಹೊರಗೆ ಹೋಗುತ್ತಿರುವುದನ್ನು ಕಂಡ ಒಂದಿಬ್ಬರು ಅವನ ಹಿಂದೆ ಹೋದರೂ ತೋಟದೊಳಗೆ ಹೋಗಿ ಮೂಲಿಕೆಯನ್ನು ಕೀಳುವಾಗ ಮಾತ್ರ ಅವನು ಅವರನ್ನು ದೂರವೇ ನಿಲ್ಲಿಸಿದ. ಔಷಧಿಯ ಮೂಲಿಕೆಗಳನ್ನು ಎಲ್ಲರ ಎದುರಿಗೂ ಕಿತ್ತು ಬಹಿರಂಗಪಡಿಸಬಾರದು ಎಂಬ ನಿಯಮವಿತ್ತು. ಕಿತ್ತು ತನ್ನ ದಟ್ಟಿಯ ಮಡಿಕೆಯಲ್ಲಿ ಸುತ್ತಿಕೊಂಡು ಮನೆಗೆ ಬಂದು ಬೆಳ್ಳುಳ್ಳಿಯ ಹಿಲುಕು, ಲವಂಗ ಮೊದಲಾದ ಔಷಧಿಗಳನ್ನು ಸೇರಿಸಿ ತಾನೇ ನುಣ್ಣಗೆ ಅರಿದು ಹಸುವಿನ ಮುಖದ ಗಾಯಕ್ಕೆ ಮೆತ್ತಿದ. ಅದು ನೆನ್ನೆಯಿಂದ ಹುಲ್ಲು ನೀರುಗಳನ್ನು ಮುಟ್ಟಿಲ್ಲವೆಂಬುದನ್ನು ಕೇಳಿ ಅವನೇ ಹುಲ್ಲನ್ನು ತಿನ್ನಿಸ ಹೋದರೂ ಅದು ಬಾಯಿ ತೆಗೆಯಲಿಲ್ಲ. ಒಳಗಿನಿಂದ ಹೆಂಡತಿಯನ್ನು ಕೂಗಿ ಅವನು ಹೇಳಿದ, ಎದುರುಕೊಂಡು ಹಸ ಹಂಗಾಗದೆ ಒಂದಿಟ್ಟು ನೀವಾಳಿಸಿ ಕಸುಡಿಗೆ ಹಚ್ಚು. ಅವಳು ಒಳಗೆ ಹೋಗಿ ಒಂದು ದಪ್ಪ ಹಂಚಿಕಡ್ಡಿಯ ಕಸಪೊರಕೆಯನ್ನು ತಂದು ಹಸುವಿನ ಮುಖಕ್ಕೆ 3 ಬಾರಿ ನೀವಾಳಿಸಿದಳು. ಅನಂತರ ಅದರ ಊಬಿನ ಕಡೆಗೆಯನ್ನು ಹಚ್ಚಿ ಹೊತ್ತಿಸಿ ಹಸುವಿನ ಮುಂದೆ ನಿಲ್ಲಿಸಿದಳು. ಪೊರಕೆಯು ಚಟಚಟನೆ ಹೊತ್ತಿಕೊಂಡು ಇಡೀ ಹಸುಗಳ ದೊಡ್ಡಿಯು ಜಗಜಗಿಸುವಂತೆ ಉರಿದುದಕ್ಕೆ ಗಾಯವಾದ ಹಸುವೇ ಅಲ್ಲದೆ ಇತರ ಹಸುಗಳೂ ಬೆದರಿದವು. ಇನ್ನೆದರಿಕೆ ಬಿಡ್ತೈತೆ ಎಂದು ಗೌಡ ಹೇಳಿದ. ಆ ದಿನ ಬೆಳಗ್ಗೆಯೂ ಹಾಲು ಕರೆದಿರಲಿಲ್ಲ. ಆಳುಗಳು ಕರುಗಳನ್ನು ಮೊಲೆಯುಣ್ಣಲು ಬಿಟ್ಟಿದ್ದರು. ಈಗಲೂ ಬಿಡುವಂತೆ ಲಕ್ಕವ್ವ ಹೇಳಿದಳು. ಒಳಗೆ ಬಂದ ಗೌಡಯ್ಯ ಜೋಯಿಸರಿಗೆ ಹೇಳಿದ, ನರ್ಸಪ್ಪ, ನೀನೀಗ ಊರಿಗೆ ಹೋಗಬೇಡ. ಬೇಕಾದರೆ ಇಲ್ಲೇ ಒಂದು ಇಡೀ ಅಕ್ಕಿ ಬೇಯಿಸ್ಕ. ಅಕ್ಕಿ ಯಾರಿಗೆ ಬೇಕು ಗೌಡಯ್ಯ? ಇಲ್ಲೇ ಇರ್ತೀನಿ, ನಾನು ಬೆಳಗ್ಗೆ ಬರ್ತೀನಿ ಅಂತ ಯಾರ ಕೈಲಾದರೂ ನಮ್ಮ ಮನೆಗೆ ಹೇಳಿ ಕಳಿಸ್ಬಿಡು ಸಾಕು. ಅವರ ಮನೆಗೆ ಹೇಳಲು ಒಬ್ಬ ಆಳು ಸೂಡಿ ಹೊತ್ತಿಸಿಕೊಂಡು ಹೋದ. ಕಾಳಿಂಗಗೌಡನಿಗೆ ನೀರು ಕುಡಿಯಬೇಕೆನಿಸಿತು. ಕೇಳಿ ತರಿಸಿಕೊಂಡು ಮುಕ್ಕಾಲು ತಂಬಿಗೆಯನ್ನು ಘಟಘಟನೆ ಕುಡಿದು ಮೀಸೆಯನ್ನು ಮುಂಗೆಯಿಂದ ಒರೆಸಿಕೊಂಡ. ಬೆಳಗಿನಿಂದ ಎಲೆ ಅಡಿಕೆ ಹಾಕಿಕೊಂಡಿರಲಿಲ್ಲ. ತನ್ನ ಎಲೆ ಅಡಿಕೆ ಚೀಲ ತರಿಸಿ ಬಾಯಿಗೆ 2 ಚೂರು ಅಡಿಕೆ ಎಸೆದುಕೊಂಡು ಎಲೆಗೆ ಹೆಬ್ಬೆಟ್ಟಿನಿಂದ ಸುಣ್ಣ ಬಳಿದು ಬಾಯಿಗೆ ಹಾಕಿ ಹೊಗೆ ಸೊಪ್ಪನ್ನು ಅಂಗೈಗೆ ಹಾಕಿ ತಿಕ್ಕಿ ಪುಡಿ ಮಾಡಿ ಬಾಯಿಗೆ ತುಂಬಿ ಜೋಯಿಸರನ್ನು ಕೇಳಿದ, ಈ ಟೆಳೆ ಪ್ರಾಯದಾಗೆ ಹಿಂಗೆ ಕೆಟ್ಟ ಸಾವು ಸಾಯಕ್ಕೆ ಏನು ಪಾಪ ಮಾಡಿತಪ್ಪ ನನ್ನ ಕಂದ? ಜೋಯಿಸರು ಹೇಳಿದರು, ಗೌಡಯ್ಯ, ಇಷ್ಟೆಲ್ಲ ತಿಳಿದು ನೀನು ಹೀಗೆ ಹೇಳ್ಬೋದಾ? ನಿನ್ನ ಮಗನಿಗೆ ಒಳ್ಳೆ ಮರಣ ಬಂತು, ಕೆಟ್ಟ ಸಾವು ಅನ್ಬಾರ್ದು. ಕಿರ್ಬುದ್ ಕುಟ್ಟೆ ಕಟ್ಟಿಸ್ಕೊಂಡು ಸತ್ರೆ ಒಳ್ಳೆ ಸಾವಾ? ಸುಮ್ಮನೆ ಅವನು ಕಟ್ಟಿಸ್ಕೊಂಡು ಸಾಯಲಿಲ್ಲ, ಗೋಮಾತೆ ಸಂರಕ್ಷಣೆಗೆ ಹೋದ. ಶಾಸ್ತ್ರದಲ್ಲೇ ಹೇಳಿದೆ, ಗವಾರ್ತೆ ಬ್ರಾಹ್ಮಣಾರ್ತೆ ವಾ ವರ್ಣಾನಾಂ ವಾಪಿ ಸಂಕರೆ ಗೃಹ್ಣೀಯಾತಾಂ ವಿಪ್ರವಿಶೌ ಶಸ್ತ್ರಂ ಧರ್ಮ ಅಪೇಕ್ಷೆಯ. ಗೋವಿನ ಸಂರಕ್ಷಣೆಗಾಗಿ ಬ್ರಾಹ್ಮಣನಾಗಲಿ ವೈಶ್ಯನಾಗಲಿ ಶಸ್ತ್ರಧಾರಣೆ ಮಾಡಬೇಕು. ಅಂಥದ್ರಲ್ಲಿ ನಿನ್ನ ಮಗ ಜಾತಿಯಲ್ಲಿ ಗೊಲ್ಲರವನು ಗೋಮಾತೆನ ಉಳಿಸೋದಕ್ಕೆ ಹೋದ. ಉಳಿಸಿಯೂ ಉಳಿಸಿದ. ಅವನು ಮುಂದೆ ನುಗ್ಗದೆ ಇದ್ದಿದ್ರೆ ಹಸು ಉಳಿತಿತ್ತೆ. ಗಂಡಸಿನ ಹಾಗೆ ಕಿರುಬಕ್ಕೆ ಬರ್ಜಿ ಹಾಕಿದ. ನೀವು ಅಲ್ಲಿಗೆ ಹೋಗಿ ಅದನ್ನು ಹೊಡಿದಿದ್ರೂ ಅದು ಸಾಯ್ತಿತ್ತು. ಎಡವಟ್ಟಾಗಿ ಅವನು ಸತ್ರು ಅವನಿಗೆ ಸದ್ಗತಿ ಖಂಡಿತ. ನಿನ್ನ ಅದೃಷ್ಟ ಅಂದ್ಕೋ, ಹಸು ಉಳಿತು. ಅದು ಉಳ್ದು ಏನಾಯ್ತಪ್ಪ, ನನ್ನ ಮಗ ಬಂದನ ಎಂದು ಉತ್ತರ ಕೊಟ್ಟ ಗೌಡಯ್ಯ ಮೇಲೆ ಎದ್ದು ಜಗುಲಿಯ ಮೇಲೆ ಹೋಗಿ ಚರಂಡಿಗೆ ಹೊಗೆ ಸೊಪ್ಪಿನ ರಸವನ್ನು ಉಗುಳಿ ಒಳಗೆ ಬಂದ. ಹೆಂಡತಿ ಮತ್ತು ಸೊಸೆಯರನ್ನ, ರೇ ಇಲ್ಲಿ ಬಲ್ಲಿ, ನರ್ಸಪ್ಪ ಶಾಸ್ತ್ರ ಸಂಬಂಧ ಹೇಳ್ತಾನೆ ಕೇಳಿ ಎಂದು ಕೂಗಿದ.
ಲಕ್ಕವ್ವ ತಾಯವ್ವ ಇಬ್ಬರೂ ಬಂದು ಗೋಡೆಗೆ ಹೊರಗೆ ಕುಳಿತರು. ಜೋಯಿಸರು ಹೇಳಿದರು, ಅದು ಉಳ್ದು ಏನಾಯ್ತು ಅನ್ನಬಾರ್ದು. ಯದ್ಗೃಹೆ ದುಃಖಿತ ಗಾವ ಸಾ ಯಾತಿ ನರಕೆ ನರಹ ಅಂತ ಹೇಳಿದೆ. ಯಾರ ಮನೆಯಲ್ಲಿ ಹಸು ದುಃಖ ಪಡುತ್ತೋ ಅವನು ನರಕಕ್ಕೆ ಹೋಗ್ತಾನೆ. ಆ ಹಸು ಸತ್ತು ಹೋಗಿದ್ರೆ ಅದರ ಕರು ದುಃಖ ಪಡ್ತಾ ಇರಲಿಲ್ವೇ? ಆಗ ನಿನ್ನ ವಂಶದ ಹಿಂದಿನ 7 ತಲೆ ಮುಂದಿನ 7 ತಲೆಗಳು ರೌರವ ನರಕಕ್ಕೆ ಹೋಗಬೇಕಾಗಿತ್ತು. ಕಿರುಬ ಹಸುವಿನ ಮೇಲೆ ಬಿದ್ದದ್ದು ಕಂಡು ಜೀವಗಳನ್ನು ಹಾಗೆ ನಿನ್ನ ಮಗ ಸುಮ್ಮನಿದ್ದಿದ್ರೆ ನರಕ ಖಂಡಿತ ಬರ್ತಿತ್ತು. ನಿನ್ನ ಮಗ ಧೈರ್ಯ ಮಾಡಿ ನಿನ್ನ ಪಿತೃಗಳನ್ನು ಕಾಪಾಡಿದ, ನಿನ್ನನ್ನು ಕಾಪಾಡಿದ. ಕೊನೆಯ ಮಾತನ್ನು ಕೇಳಿದ ಲಕ್ಕವ್ವ ತನ್ನ ಕಣ್ಣನ್ನು ಒರೆಸಿಕೊಂಡು ನೆಟ್ಟಗೆ ಕುಳಿತುಕೊಂಡಳು. ತಾಯವ್ವ ಸಹ ಅವರ ಮಾತನ್ನು ಗಮನವಿಟ್ಟು ಕೇಳಲು ಪ್ರಾರಂಭಿಸಿದಳು. ಜೋಯಿಸರು ಹೇಳಿದರು, ನಿನಗೆ ಗೊತ್ತಿಲ್ವೇ, ಹಿಂದೆ ಚ್ಯವನರು ಅಂತ ಒಬ್ಬ ಮಹರ್ಷಿಗಳಿದ್ರು. ನದಿ ತೀರದಲ್ಲಿ ತಪಸ್ಸು ಮಾಡ್ತಾ ಇರುವಾಗ ಪ್ರವಾಹ ಬಂದು ಹಾಗೆ ನೀರಿನಲ್ಲಿ ಮುಳುಗಿದ್ರು. ಆದರೂ ಅವರ ತಪಸ್ಸಿಗೇನು ಭಂಗವಾಗಲಿಲ್ಲ. ಒಂದು ಸಲ 2-3 ಜನ ಬೆಸ್ತರು ಮೀನು ಹಿಡಿಯೋಕ್ಕೆ ಅಂತ ಬಲೆ ಬೀಸಿದಾಗ ಆ ಬಲೆಯಲ್ಲಿ ಇವರು ಸಿಕ್ಕಿಬಿದ್ರು. ಭಾರಿ ಮೀನು ಅಂತ ತಿಳ್ಕೊಂಡು ಬೆಸ್ತರು ಬಲೆಯನ್ನು ದಡಕ್ಕೆ ಎಳೆದ್ರು. ಅದರಲ್ಲಿ ಒಬ್ಬ ಮುನಿಗಳಿದ್ದಾರೆ. ಬೆಸ್ತರಿಗೆ ಹೆದರಿಕೆ ಆಯಿತು. ಆದರೆ ಋಷಿಗಳೇ ಬೆಸ್ತರಿಗೆ ಹೇಳಿದರು, ನನ್ನನ್ನು ನೀವು ಮೀನು ಅಂತ ತಿಳ್ಕೊಂಡು ಹಿಡಿದಿದ್ದೀರಾ, ನಿಮ್ಮದೇನೂ ತಪ್ಪಿಲ್ಲ, ನನ್ನನ್ನು ಯಾರಿಗಾದರೂ ಮಾರಿಬಿಡಿ. ಆದರೆ ಅಂಥ ಋಷಿಗಳನ್ನು ಕೊಂಡುಕೊಳ್ಳೋರು ಯಾರು? ವಿಷಯ ರಾಜನಿಗೆ ತಿಳಿತು. ರಾಜ ಬಂದು ಅವರಿಗೆ ಅಡ್ಡಬಿದ್ದು ಅರಮನೆಗೆ ಬರೋ ಹಾಗೆ ಕೇಳಿಕೊಂಡ. ನಾನು ಬರ್ತೀನಿ, ಆದರೆ ಈ ಬೆಸ್ತರಿಗೆ ನನ್ನ ಬೆಲೆನ ಕೊಡು ಅಂತ ಋಷಿಗಳು ಹೇಳಿದರು. ನಿಮ್ಮ ಬೆಲೆ ಕಟ್ಟೋದು ಹೇಗೆ ಅಂತ ರಾಜ ಕೇಳಿದ್ದಕ್ಕೆ, ದೇಶ ಆಳೋ ರಾಜ, ನೀನೇ ಯೋಚನೆ ಮಾಡಿ ತೀರ್ಮಾನ ಮಾಡು ಅಂದರು. ಪಾಪ ರಾಜನಿಗೆ ಏನು ಮಾಡಬೇಕು ಅನ್ನೋದೇ ತಿಳಿಲಿಲ್ಲ. ಭಂಡಾರನೇ ಕೊಡ್ತೀನಿ ಅಂದ. ನನ್ನ ಬೆಲೆ ಅಷ್ಟೇನೆಯಾ ಅಂತ ಋಷಿಗಳು ಕೇಳಿದಾಗ ಅವನಿಗೆ ಏನು ಹೇಳಬೇಕೋ ತಿಳಿಲಿಲ್ಲ. ನನ್ನ ರಾಜ್ಯನೇ ಕೊಡ್ತೀನಿ ಅಂತ ಅವನು ಹೇಳಿದ್ದಕ್ಕೆ ಅವರು, ಅಷ್ಟೇನಾ ನನ್ನ ಬೆಲೆ ಅಂತ ಕೇಳಿಬಿಟ್ರು. ರಾಜ ಇನ್ನೇನು ಮಾಡಬೇಕು ಎಂದು ಜೋಯಿಸರು ಲಕ್ಕವ್ವನ ಮುಖ ನೋಡಿದರು. ನನಗೇನು ತಿಳಿತದೆ, ನೀವೇ ಹೇಳಿ ಎಂದು ಅವಳು ಹೇಳಿದ ಮೇಲೆ ಜೋಯಿಸರು ಕಾಳಿಂಗಗೌಡನ ಮುಖ ನೋಡಿದರು. ನಂಗೆ ಗೊತ್ತಾಯಿತು, ಅವನು ಹೇಳಿದ. ಹಾಗಾದರೆ ಹೇಳಿಬಿಡು, ಒಂದು ಗೋಮಾತೆನ ತಂದ್ಕೊಡು ಅಂದ್ರಲ್ವ ಮುನಿಗಳು. ನೋಡ್ದ್ಯಾ, ನೀನು ಉತ್ತರ ಕಂಡಿಡಿದ್ಬಿಟ್ಟೆ. ಋಷಿಗಳು ಅದನ್ನೇ ಹೇಳಿದರು. ಹಸು ಅಂದರೆ ಬ್ರಹ್ಮಾಂಡಕ್ಕೆ ಸಮ. ಇನ್ನು ಆ ಬ್ರಹ್ಮಾಂಡದಲ್ಲೇ ಇರೋ ಒಂದು ಜೀವ ನಾನು. ನನ್ನಂಥ ಕೋಟಿ ಕೋಟಿ ಋಷಿಗಳನ್ನ ಹಾಕಿದ್ರೂ ಒಂದು ಹಸುವಿನ ಬೆಲೆ ಆಗಲ್ಲ ಅಂತ ಹೇಳಿದರು. ಗೌಡಯ್ಯ ಹೆಂಡತಿಗೂ ಸೊಸೆಗೂ ಹೇಳಿದ, ಕೇಳ್ತೇನ್ರಿಲೇ, ತಿಳ್ಕೊಳ್ಳಿ ಸರಿಯಾಗಿ. ಜೋಯಿಸರು ಕೇಳಿದರು. ಜನಕರಾಜ ಅನ್ನೋ ಹೆಸರು ಕೇಳಿದ್ಯಲ್ವೇ? ಸೀತಮ್ಮನವ್ರ ಅಯ್ಯ ಅಲ್ವಾ? ಹ್ಞೂ, ಅವರೇ. ಅವರು ರಾಜರ್ಷಿ ಅನಿಸ್ಕೊಂಡಿದ್ರು. ಸಿಂಹಾಸನದ ಮೇಲೆ ಕೂತು ರಾಜ್ಯ ಆಳೋ ಚಕ್ರವರ್ತಿಯಾದರೂ ಋಷಿ ಸಮಾನವಾಗಿದ್ದರು. ಒಂದೇ ಒಂದು ಪಾಪ ಕೆಲಸನೂ ಮಾಡಿರಲಿಲ್ಲ. ತುಂಬ ಮುಪ್ಪು ಬಂದ ಮೇಲೆ ಯೋಗ ಬಲದಿಂದ ಶರೀರನ ವಿಸರ್ಜನೆ ಮಾಡಿದರು. ಅಂದರೆ ಈ ಶರೀರನ ಬಿಟ್ಟು ಮೇಲಿನ ಲೋಕಕ್ಕೆ ಹೊರಟರು. ಆದರೆ ಅವರ ಆತ್ಮನ ನರಕದ ಬಾಗಿಲಿನ ತನಕ ಕರ್ಕೊಂಡು ಹೋದ್ರಂತೆ. ಆಗ ಜನಕರು ಕೇಳಿದರು, ನಾನು ಒಂದೂ ಪಾಪ ಕೆಲಸ ಮಾಡಿಲ್ಲ, ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ಅದಕ್ಕೆ ಅವರು ಹೇಳಿದ್ರಂತೆ, ಏಕದಾತು ಚರಂತಿಂ ಗಾಂ ವಾರಯಾಮಾಸ ವೈಭವಾನ್ ತೇನ ಪಾಪ ವಿಪಾಕೇನ ನಿರಯದ್ವಾರ ದರ್ಶನಂ. ಅಂದ್ರೇನು? ಗೌಡ ಕೇಳಿದ. ನೀವು ಹಿಂದೆ ಒಂದು ಸಲ ಹುಲ್ಮೇಯ್ತಾ ಇದ್ದ ಹಸುನ ತಡೆದಿದ್ದೀರಿ. ಆ ಪಾಪಕ್ಕೋಸ್ಕರ ನಿಮಗೆ ನರಕದ ಬಾಗಿಲಿನ ದರ್ಶನ ಆಯಿತು ಅಂತ ಹೇಳಿದರು. ಇಲ್ಲದೆ ಇದ್ದಿದ್ರೆ ಜನಕ ಮಹಾರಾಜರು ಸೀದಾ ಸ್ವರ್ಗಕ್ಕೆ ಹೋಗ್ಬಿಡ್ತಿದ್ರು. ಕೇಳ್ತೇನ್ರಿಲೇ, ದನದ ನಿಗಾ ಮಾಡೋಕ್ಕೆ ನೀವು ಒಂದೊಂದು ಸಲ ಮೈಗಳ್ತನ ಮಾಡ್ತಿರಲ್ಲ ಎಂದು ಗೌಡಯ್ಯ ಹೆಂಡತಿ ಮತ್ತು ಸೊಸೆಗೆ ಹೇಳಿದ್ದ. ಜೋಯಿಸರು ರಾತ್ರಿಯೆಲ್ಲ ಮಲಗಲಿಲ್ಲ. ಗೋವಿನ ಶರೀರದಲ್ಲಿ 33 ಕೋಟಿ ದೇವತೆಗಳು ನೆಲೆಸಿರುವುದರಿಂದ ಹಿಡಿದು ಗೋಪೂಜೆಯ ಮಹಾತ್ಮೆಯವರೆಗೆ ಮಧ್ಯೆ ಮಧ್ಯೆ ಶ್ಲೋಕ ಹೇಳಿಕೊಂಡು ಅರ್ಥ ವಿವರಿಸುತ್ತಿದ್ದರು. ಬೆಳಕು ಹರಿಯುವ ಹೊತ್ತಿಗೆ ಹೇಳಿದರು, ಗೌಡಮ್ಮ, ನೀನು ತಿಳ್ಕೊ, ಅಳಬಾರ್ದು. ನಿನ್ನ ಮಗ ಗೋ ಸಂರಕ್ಷಣೆ ಮಾಡ್ತಾ ಪ್ರಾಣ ಕೊಟ್ಟ. ಕಿರುವನ್ನು ಆಹುತಿ ತಗೊಂಡೆ ಹಸುವನ್ನು ಬದುಕಿಸಿಯೇ ಸತ್ತ.
ನಿಮ್ಮ ಮುಂದಿನ ತಲೆ ಇದೆಯಲ್ಲ, ಈ ಗಂಡು ಮಗು, ಅದಕ್ಕೆ ಅವನ ಪುಣ್ಯವೇ ರಕ್ಷಣೆ. ಇನ್ನು ನೀವು ಅಳಬಾರ್ದು. ಗಾಯವಾಗಿರೋ ಆ ಹಸುನ ಶುಶ್ರೂಷೆ ಮಾಡಿ ನಿನ್ನ ಸೊಸೆಗೂ ಸಮಾಧಾನ ಹೇಳು. ಯಜಮಾಂತಿ, ನಿನ್ನ ಮೇಲೆ ಎದ್ದು ಎಲ್ಲನೂ ಮಾಡಬೇಕು. ಜೋಯಿಸರು ನಿನ್ನೆ ಎಲ್ಲ ಹೊಟ್ಟೆಗೆ ತಿಂದಿರಲಿಲ್ಲ. ಗೌಡಯ್ಯ, ನೀವೆಲ್ಲ ಮೈ ತೊಳ್ಕೊಂಡು ಏನಾದರೂ ಒಂದಿಷ್ಟು ತಿನ್ನಿ. ನೀವು ಕಷ್ಟಪಟ್ಟು ಆ ಹಸುನ ಗಾಯ ವಾಸಿ ಮಾಡಿ ಅದನ್ನು ಉಳಿಸ್ಕೋಬೇಕು. ರಾತ್ರಿ ಅದು ಸರಿಯಾಗಿ ನಿದ್ದೆ ಮಾಡ್ತೋ ಇಲ್ವೋ ಕಾಣೆ, ನೋಡು ಹೋಗು. ಅದಕ್ಕೆ ಮತ್ತೆ ಬೇರೆ ಔಷಧಿ ಪಥ್ಯ ಏನು ಬೇಕೋ ನೋಡು ಎಂದು ತಮ್ಮ ಊರಿಗೆ ಹೋದರು. ಗೌಡಯ್ಯ ಎದ್ದು ದೊಡ್ಡಿಗೆ ಹೋದ. ಅವನ ಹಿಂದೆಯೇ ಗೌಡತಿಯೂ ಹೋದಳು. ಹಸುವಿನ ಗಾಯದ ಊದು ಇಳಿದಿತ್ತು, ಆದರೆ ಅದು ಹುಲ್ಲು ನೀರು ಮುಟ್ಟಿರಲಿಲ್ಲ. ತುಂಬ ಹೆದರಿರುವಂತೆ ಮೈಗೂಡರಿಸಿಕೊಂಡು ನಿಂತಂತೆಯೇ ನಿಂತಿತ್ತು. ಮುಖವನ್ನು ಕೈಬೆರಳಿನಿಂದ ಸವರಿ ಪರೀಕ್ಷಿಸಿ ಒಂದು ಸಲ ಮೃದುವಾಗಿ ಮೈ ತಿಕ್ಕಿ ಸಮಾಧಾನದ ಮಾತುಗಳನ್ನು ಹೇಳಿದ ಮೇಲೆ ಗೌಡಯ್ಯ ಹೆಂಡತಿಯ ಕಡೆಗೆ ತಿರುಗಿ, ನಾನು ತ್ವಾಟಕ್ಕೆ ಹೋಗಿ ಮುಲ್ಕೆ ತತ್ತೀನಿ. ಇವಳು ಹೊಟ್ಟೆಗೆ ಏನೂ ಮುಟ್ಟಿಲ್ಲ. ನೀನೊಂದೇಳು ಸೇರು ಅಕ್ಕಿ ನೆನೆಸಿ 7 ತೆಂಗಿನಕಾಯಿ ಹಾಕಿ ಚೆಂದಾಗಿ ತಿರು ಮಾಡ್ಗೋ. ಗೂಡ್ದಾಗ ಗುಯ್ಬೇಕು. 7 ದಿನದಿಂದ ಉಪವಾಸ ಅವಳೆ. ಹಿಂಗಿದ್ರೆ ಮನ್ಗೆ ಒಳ್ಳೇದಲ್ಲ. ಗೌಡಮ್ಮ ಅಕ್ಕಿ ಕಾಯಿಗಳನ್ನು ತಿರುವಲು ಹೋದಳು. ಗೌಡ ಗಾಯಗೊಂಡ ಹಸುವಿನ ಕರುವಿಗೆ ಇನ್ನೊಂದು ಹಸುವಿನ ಮೊಲೆಯನ್ನು ಕುಡಿಸಿದ ಮೇಲೆ ಮೂಲಿಕೆ ತರಲು ತೋಟಕ್ಕೆ ಹೋದ.